ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವೀಗ ಪ್ರಾರ್ಥನೆಯೊಂದಿಗೆ ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಪರಲೋಕದ ತಂದೆ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಭೂಮಿ ಆಕಾಶಗಳನ್ನು, ಸಕಲವನ್ನು, ಸಮುದ್ರವನ್ನು, ಒಣನೆಲನ್ನು, ಜನರನ್ನು, ಜನಾಂಗಗಳನ್ನು ಉಂಟು ಮಾಡಿದಂಥ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. 2021 ವರ್ಷಗಳ ಹಿಂದೆ ಎಲ್ಲ ಮನುಷ್ಯರಿಗೋಸ್ಕರವಾಗಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ ನೋಡ್ತೇವೆ. ಮತಸ್ಥಾಪಕನಾಗಿ ನೀನು ಬರಲಿಲ್ಲ ಸ್ವಾಮಿ, ಕೆಟ್ಟು ಹೋದುದನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ನೀನು ಬಂದೆ ಸ್ವಾಮಿ. ಇಡೀ ಮನುಷ್ಯ ಕುಲಕ್ಕೋಸ್ಕರ ಬಂದೆ ಕರ್ತನೆ. ಆದರೆ ಜನಗಳು ಇದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ದೇವರೇ. ನಿನ್ನ ಅನುಯಾಯಿಗಳಿಗೆ ಕ್ರೈಸ್ತರೆಂದು ಹೆಸರಾಯಿತೇ ವಿನಃ ಈ ಕ್ರೈಸ್ತತ್ವ ಅನ್ನೋದು ಒಂದು ಜಾತಿ ಅಲ್ಲ. ಅದಕ್ಕಾಗಿ ಸ್ತೋತ್ರ. ಅದು ನಿನ್ನನ್ನು ಹಿಂಬಾಲಿಸುವುದಾಗಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಆರಿಸಲ್ಪಟ್ಟ ಪ್ರತಿಯೊಬ್ಬ ಮಕ್ಕಳನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಆಶೀರ್ವದಿಸು ದೇವರೇ. ಆರಾಧನೆಗೆ ಯೋಗ್ಯನು, ಯಜಮಾನನು ನೀನೇ ಆಗಿದೆಯಾ. ಅದಕ್ಕಾಗಿ ಸ್ತೋತ್ರ ಅಪ್ಪ. ನಾವು ಆರಾಧಿಸುವಾಗ ದೇವರೇ, ನಿನ್ನ ವಾಕ್ಯಗಳನ್ನು ನಾವು ಧ್ಯಾನಿಸುವಾಗ, ನಿನ್ನ ವಾಕ್ಯಗಳನ್ನು ನಾವು ಓದುವಾಗ ನಿನ್ನ ಮಹಿಮೆ ನಮ್ಮನ್ನು ಆವರಿಸಿಕೊಳ್ಳುವುದಾಗಲಿ ದೇವರೇ. ಯಾರ್ಯಾರು ಯಾವ ನೋವಿನಲ್ಲಿ, ಕಷ್ಟದಲ್ಲಿ ಇದ್ದಾರೋ ಕರ್ತನೆ, ಒಂದು ವೇಳೆ ರೋಗದಲ್ಲಿ ಇದ್ದರೆ ನಿನ್ನ ವಾಕ್ಯವನ್ನು ದೂತನು ಎಂಬಂತ ಕಳಿಸು ಕರ್ತನೆ. ಈಗ ನಿನ್ನ ನಂಬುವಂತ ವ್ಯಕ್ತಿಗಳು ಯೇಸುವಿನ ನಾಮದಲ್ಲಿ ಗುಣ ಹೊಂದುವುದಾಗಲಿ ದೇವರೇ. ವಾಕ್ಯ ಭಾಗವನ್ನು ಆಶೀರ್ವದಿಸು, ಕೀರ್ತನೆ ಭಾಗವನ್ನು ಆಶೀರ್ವದಿಸು, ಆಜ್ಞೆಗಳನ್ನ ನೀನು ಆಶೀರ್ವದಿಸು. ಕೇಳುವಂತ ಮಕ್ಕಳು ಅದರ ಗಮನವಿಟ್ಟು ಕೇಳಿ ಅದರ ಪ್ರಕಾರ ನಡೆಯುವ ಹಾಗೆ ನಿನ್ನ ಕೃಪೆ ನಿನ್ನ ಅನುಗ್ರಹಿಸಬೇಕಾಗಿ ಕೇಳ್ಕೊಳ್ತೇನೆ ಸ್ವಾಮಿ. ನಮ್ಮ ಶಕ್ತಿಯಿಂದ ಅಲ್ಲ ಸ್ವಾಮಿ, ನಮ್ಮ ಆಲೋಚನೆಯಿಂದ ಅಲ್ಲ ಕರ್ತನೆ, ನಮ್ಮ ಬುದ್ಧಿಯಿಂದ ಅಲ್ಲ ಸ್ವಾಮಿ, ನಿನ್ನ ಕೃಪೆಯಿಂದಲೇ ಸ್ವಾಮಿ. ನಿನ್ನ ಆತ್ಮದಿಂದಲೇ ಕರ್ತನೆ ನಡೆಸುವುದಕ್ಕಾಗಿ ಸ್ತೋತ್ರ. ಎಲ್ಲ ನಮ್ಮ ಮಹಿಮೆಯನ್ನು ಸಲ್ಲಿಸ್ತೇನೆ. ಈ ಭಾರತದಲ್ಲಿ ಸ್ವಾಮಿ, ಲೋಕದಲ್ಲಿ ನಡೆಯುವಂತಹ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ, ಹಳ್ಳಿ ನಡೆಯುವ ಎಲ್ಲ ಆರಾಧನೆಯನ್ನು, ಎಲ್ಲ ದೇವ ಜನರನ್ನು, ದೇವ ಮಕ್ಕಳನ್ನು, ದೇವ ಸೇವಕರನ್ನು ನಿನ್ನ ಕರೆಗಳಿಗೆ ಒಪ್ಪಿಸಿಕೊಟ್ಟರೆ ಸ್ವಾಮಿ. ಒಂದೇ ದೇಹಕ್ಕೆ ಸೇರಲ್ಪಟ್ಟವರಾದ ನಮ್ಮನ್ನು ನೀನು ಆಶೀರ್ವಿಸಿ ಬಲಪಡಿಸಿ ನೀನು ನಡೆಸುತ್ತಾರೆ. ನಮ್ಮ ಪ್ರಾರ್ಥನೆಗೆ ನೀವು ಸದುತ್ತರ ಕೊಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಘನಮಾನ ಮಹಿಮೆಯನ್ನು ಸಲ್ಲಿಸಿದ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನು ಓಡಿನ ಅಭಿಷೇಕನಾದ ನಜರೇತಿನ ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿ ನಾವು ಪ್ರಾರಂಭ ಮಾಡ್ತೇವೆ. ನಮ್ಮ ಪರಲೋಕದ ತಂದೆಯಾದಂತ ದೇವರೇ, ಆಮೇನ್. ದೇವರೇ ಬಿಡಿಸೆ ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಮಯದಲ್ಲಿ ಆರಾಧನೆಯಲ್ಲಿ ನಾವು ಕರ್ತನನ್ನು ಸ್ತುತಿಸುವವರಾಗೋಣ, ಆತನನ್ನು ಮಹಿಮೆ ಪಡಿಸುವವರಾಗೋಣ. ಓ ಜೀಸಸ್, ವಿ ಪ್ರೈಸ್ ಯು ಲಾರ್ಡ್. ಆ ಸಮಯ ಬಂದಿದೆ ಪ್ರಿಯರೇ. ಆತನ ಹೇಳಿದಂತೆ ಮಾಡುವಂತ ಸಮಯ ಬಂದಿದೆ. ಆತನ ತೋರಿದ ದಾರಿಯಲ್ಲಿ ನಡೆಯುವಂತ ಸಮಯ ಬಂದಿದೆ. ಆತನ ಪಾದ ಮಾತ್ರವೇ ಹಿಡಿಯುವಂತ ಸಮಯ ಬಂದಿದೆ. ಆತನನ್ನೇ ಆರಾಧಿಸುವಂತ ಸಮಯ ಬಂದಿದೆ ಪ್ರಿಯರೇ.
ನಮಗೋಸ್ಕರ ಯುದ್ಧ ಮಾಡುವ ದೇವರು ಕರ್ತನೊಬ್ಬನಿದ್ದಾನೆ. ಆತನು ನಮ್ಮ ಪಕ್ಷದಲ್ಲಿದ್ದಾನೆ. ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇದ್ದಾನೆ. ಹಲ್ಲೆಲೂಯಾ ಯೇಸುವೇ. ನಮ್ಮ ಪಕ್ಷದಲ್ಲಿ ಕತ್ತಲಿರುವಾಗ ಈ ಸಮಯದಲ್ಲಿ ಬಾಯಿಯಿಂದ ನಾವು ನಂಬಿಕೆಯಿಂದ ಘೋಷಣೆಯನ್ನು ಮಾಡೋಣ. ಯೇಸು ನಾಮದಲ್ಲಿದೆ ಶಕ್ತಿ, ಯೇಸು ನಾಮದಲ್ಲಿದೆ ಮುಕ್ತಿ, ಯೇಸು ನಾಮದಲ್ಲಿದೆ ಶಾಂತಿ, ಯೇಸು ನಾಮದಲ್ಲಿ ನಮಗೆ ದೊರಕುತ್ತೆ ಸ್ವಸ್ಥತೆ. Hallelujah, praise you Jesus. Oh, we worship you Lord. ನಾಮದಲ್ಲಿದೆ ಶಾಂತಿ, ಯೇಸು ನಾಮದಲ್ಲಿದೆ ಮುಕ್ತಿ, ಯೇಸು ನಾಮದಲ್ಲಿದೆ ಶಾಂತಿ, ಯೇಸು ನಾಮದಲ್ಲಿ ದೊರಕುತ್ತೆ ಸ್ವಸ್ಥತೆ. ಯೇಸು ನಾಮವೇ ಶಾಂತಿ, ಯೇಸು ನಾಮವೇ ಮುಕ್ತಿ, ಯೇಸು ನಾಮವೇ ಶಾಂತಿ. ನಾವು ಸಂಗಾಯಿ ಯೇಸು ನಾಮವೇ ಜಿಂದಗಿ, ಯೇಸುವೇ ಒಬ್ಬ, ಯೇಸು ನಾಮವೇ ಬಂದಗಿ, ಯೇಸುವೇ ಒಬ್ಬ, ಯೇಸು ತೇರಾ सबसे ऊंचा है, यीशु तेरा नाम सबसे ऊंचा है. बीमारी से, गरीबी से, शाप से छुड़ाता वो नाम है जो अंधों को रोशनी दिलाता. नाम में जिंदगी यीशु है वो नाम, जिस नाम पे बंदगी यीशु है वो नाम, यीशु तेरा नाम सबसे ऊंचा है. Hallelujah. ಆತನು ನಮ್ಮ ಮಧ್ಯದಲ್ಲಿದ್ದಾನೆ, ಸಂಗಡ ಇದ್ದಾನೆ, ಆತನು ನಮ್ಮನ್ನು ನಡೆಸುವ ದೇವರಾಗಿದ್ದಾನೆ, ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿದೆ. Hallelujah. ಆತನ ಮುಖವನ್ನು ನೋಡಿ ಕರ್ತನೇ, ನಾನು ಇನ್ನೂ ಆರಾಧಿಸುತ್ತೇನೆ, ಇನ್ನೂ ಸ್ತುತಿಸುತ್ತೇನೆ, ಇನ್ನೂ ಕೊಂಡಾಡ್ತೇನೆ, ಮಹಿಮೆ ಪಡಿಸುತ್ತೇನೆ. ನನ್ನನ್ನು ಸ್ವಸ್ಥ ಮಾಡುವ ದೇವರು ನೀನಾಗಿದೆ, ನನ್ನನ್ನು ಗುಣಪಡಿಸುವ ದೇವರು ನೀನಾಗಿದೆ. ಎಲ್ಲ ರೋಗಗಳಿಂದ ನನ್ನ ದೇಹದಿಂದ ಕರ್ತನೇ ಆತ್ಮದಿಂದ ಮನಸ್ಸಿನಿಂದ ಓಡಿಸುವ ದೇವರು ನೀನಾಗಿದೆ ಸ್ವಾಮಿ ಅಂತ ಹೇಳೋಣ. ಇನ್ನೂ ಹೊಗಳುವೆ, ಇನ್ನೂ ಎಂದು ಆರಾಧಿಪೆ. I will praise you more, I exalt you more, I worship you more, my Lord. I will praise you more, I exalt you more, I worship you more, my Lord. When sickness and in prison, even though we are